ನಾನು ನನ್ನ ಪದವಿ ವಿದ್ಯಾಭ್ಯಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿರಲಿ PUC ವಿದ್ಯಾಭ್ಯಾಸಕ್ಕೆ ಹೋಗುವ ಸಂದರ್ಭದಲ್ಲಿ 5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ತಿದ್ದೆ, ಬಸ್ಸಿನ ಫೆಸಿಲಿಟಿ ಇಲ್ಲ ಅಂತೇಳಿ. ಸರ್, ಈ ಮನೆಯವರು ಅಂತ ಹೇಳಿದರೆ ಮೇಯ್ನ್ ಆಗಿ ನಮಗೆ ಎಜುಕೇಷನ್ಗೆ ಸಪೋರ್ಟ್ ಬರಬೇಕು. ಸೊ ಇಲ್ಲಿ ಮೇಯ್ನ್ ಆಗಿ ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ನನಗೆ ಬರೀತೇನೆ ಸ್ವಲ್ಪ ಕತೆ, ಕವನ ಅದರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ, ಅದನ್ನು ಬರೀತೇನೆ ಮತ್ತು ಸ್ವಲ್ಪ ಬುಕ್ಸನ್ನು ಓದ್ತೀನಿ. ಏನಿದ್ರು ಲೆಕ್ಚರರ್ ಫೀಲ್ಡನ್ನೇ ಚೂಸ್ ಮಾಡ್ತೇನೆ ನಾನು. ಆಫ್ಟರ್ 2 to 3 years ಕಳೆದ ಮೇಲೆ ಆದರೂ ಲೆಕ್ಚರರ್ ಫೀಲ್ಡ್ ಅಂತೇಳಿ ಇದ್ದೇನೆ. ನನ್ನ ಸಜೆಷನ್ ಅಂತ ಹೇಳಿದರೆ, ಇವಾಗ ಓದುವ ಮಕ್ಕಳಿಗೆ ಅಂತ ಹೇಳಿದರೆ ಫಸ್ಟಿಗೆ ವಾಟ್ ಯು ಬಿಕಮ್ ಇನ್ ಫ್ಯೂಚರ್ ಅಂತೇಳಿ ಥಿಂಕ್ ಮಾಡಬೇಕು. ಅದಕ್ಕೆ ಇವಾಗಲೇ ತಯಾರಿ ನಡೆಸ್ತಾ ಇರಬೇಕು. ಇಂಥ ಒಂದು ವಿದ್ಯಾರ್ಥಿನಿ ಸಿಕ್ಕಿರೋದು ನಮ್ಮ ಕಾಲೇಜಿನ ಅದೃಷ್ಟ. ಮನೆಯವರಾಗಿ ಅವರು ನನ್ನ ಮನೆಯವಳಾಗಿ ನನ್ನ ಮಗಳಾಗಿ ಇದ್ದಾಳೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತಾ ಇತ್ತು ಸರ್. ಮೊಮ್ಮಕ್ಕಳ ಒಟ್ಟಿಗೆ ಇದು ಒಂದು ಮೊಮ್ಮಗಳು ಅಂತ ಹೇಳುವ ಈ ಭಾವನೆಯಿಂದ ನನಗೆ ಬಹಳ ಸಂತೋಷ ಆಗಿದೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. 2024-25ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ರ್ಯಾಂಕ್ ಪಟ್ಟಿ ಪ್ರಕಟ ಆಗಿದೆ. ಪದವಿ ಪರೀಕ್ಷೆಗಳಲ್ಲಿ ಈಗಾಗಲೇ ಸುಳ್ಳಿದ ಹಲವು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ, ರ್ಯಾಂಕ್ ಪಡೆದಿದ್ದಾರೆ. ಅವರ ಸಂದರ್ಶನಗಳನ್ನು ಕೂಡ ನೋಡಿದ್ದೀರಿ. ಸ್ನಾತಕೋತ್ತರ ಪದವಿಯಲ್ಲೂ ಕೂಡ ಬೆಳ್ಳಾರಿಯ ಪೆರುವಾಜೆಯಲ್ಲಿರುವಂಥ ಡಾಕ್ಟರ್ ಶಿವರಾಮ ಕಾರಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಇಲ್ಲಿನ MCOM ವಿದ್ಯಾರ್ಥಿನಿ ಶ್ರುತಿ ಅವರು 9ನೇ ರ್ಯಾಂಕ್ ಮೂಲಕ ಸುಳ್ಯ ತಾಲೂಕಿಗೆ ತಮ್ಮ ಸಂಸ್ಥೆಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಅವರ ಮನದಾಳದ ಮಾತುಗಳನ್ನು ಕೇಳುವಂಥ ಸಂದರ್ಭ ನಮ್ಮೊಂದಿಗೆ ಶ್ರುತಿ ಅವರಿದ್ದಾರೆ. ಶ್ರುತಿ, ನಮಸ್ತೆ. ನಮಸ್ತೆ ಸರ್. ಅಭಿನಂದನೆಗಳು. ಧನ್ಯವಾದಗಳು. ನಿರೀಕ್ಷೆ ಮಾಡಿದ್ರೆ ರ್ಯಾಂಕ್? ಇಲ್ಲ ಸರ್, ಬರ್ಬೋದು ಅಂತೇಳಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಟೀಚರ್ಸ್ಗಳಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು, ರ್ಯಾಂಕ್ ಬರ್ಬೋದು ಅಂತೇಳಿ. ಕೇರಳದಿಂದ ಬಂದು ಕರ್ನಾಟಕದಲ್ಲಿ ಓದಿ ಇವತ್ತು ರ್ಯಾಂಕನ್ನು ಪಡೆದು 2 ರಾಜ್ಯಗಳಿಗೆ ಹೆಮ್ಮೆಯನ್ನು ತಂದಿದ್ದೀರಿ. ಜೊತೆಗೆ ನಿಮ್ಮ ಮನೆಯವರಿಗೂ ಕೂಡ ಏನು ತಮ್ಮ ವೈಯಕ್ತಿಕವಾದ ಕೌಟುಂಬಿಕ ಹಿನ್ನೆಲೆ ಮತ್ತು ಇಲ್ಲಿ ಬೆಳ್ಳಾರಿಯಲ್ಲಿ ನೀವು ಕಾಲೇಜಿಗೆ ಹೋಗಬೇಕಾದಂಥ ಅಲ್ಲಿ ಯಾವ ರೀತಿ ಹೋಗ್ತಾ ಇದ್ದೀರಿ ಅನ್ನೋದನ್ನು ಹೇಳಿ. ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸರ್ವೋದಯ ಪ್ರೌಢಶಾಲೆ ಸುಳ್ಯ ಪದವಿನಲ್ಲಿ ಮುಗಿಸಿದ್ದೇನೆ. ತದನಂತರ ನಾನು PUCಯನ್ನು ಸರ್ಕಾರಿ PU ಕಾಲೇಜ್ ಕೊಂಬೆಟ್ಟಿನಲ್ಲಿ ಮುಗಿಸಿ ನನ್ನ ಪದವಿ ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಯಲ್ಲಿ ಮುಗಿಸಿರುತ್ತೇನೆ. ಆದಮೇಲೆ ನಾನು ಡಾಕ್ಟರ್ ಕೆ ಶಿವರಾಮ ಕಾರಂತ ಕಾಲೇಜಿನಲ್ಲಿ ಬಂದು ಅಡ್ಮಿಷನ್ ಮಾಡಿಕೊಂಡೆ. ಸೊ ಫಸ್ಟಿಗೆ ಹೇಗೆ ಅಂದರೆ ಎಲ್ಲರೂ ಚೂಸ್ ಮಾಡ್ತಾರೆ ಆಫ್ಟರ್ ಡಿಗ್ರಿ ಏನು ಮಾಡೋದು ಅಂತೇಳಿ. ಆ ಸಂದರ್ಭದಲ್ಲಿ ನನ್ನಲ್ಲೂ ಅದೇ ಒಂದು ಪ್ರಶ್ನೆ ಇತ್ತು, ಆಫ್ಟರ್ ಡಿಗ್ರಿ ಏನು ಮಾಡಬೇಕು, ಜಾಬಿಗೆ ಹೋಗೋದಾ ಅಲ್ಲ ಸ್ನಾತಕೋತ್ತರ ಮಾಡೋದು ಅಂತೇಳಿ. ಸೊ ನನ್ನ ಡ್ರೀಮ್ ಜಾಬ್ ಅಂತ ಹೇಳಿದರೆ ಲೆಕ್ಚರರ್ ಫೀಲ್ಡ್. ಸೊ ಲೆಕ್ಚರರ್ ಆಗಬೇಕು ಅಂತ ಹೇಳಿದರೆ ಮಾಸ್ಟರ್ಸ್ ಕಂಪಲ್ಸರಿ. ಸೊ ನನಗೆ ಡಿಗ್ರಿಗೆ ಟೀಚ್ ಮಾಡಬೇಕು ಅಂತೇಳಿ ಆಸೆ ಇತ್ತು. ಹಾಗಾಗಿ ನಾನು ಮಾಸ್ಟರನ್ನು ಚೂಸ್ ಮಾಡಿಕೊಂಡೆ. ಫೈನಲ್ ಆಗಿ ನಾನು ಕಾಲೇಜ್ ಚೂಸ್ ಮಾಡುವಾಗ ನನಗೆ ಬೆಳ್ಳಾರಿ ಕಾಲೇಜನ್ನು ಸಜೆಸ್ಟ್ ಮಾಡಿದರು ಯಶೋಧ ಮ್ಯಾಮ್ ಅವರು. ಸೊ ಹಾಗೆ ಬಂದು ನಾನು ಅಡ್ಮಿಷನ್ ಮಾಡ್ಕೊಂಡದ್ದು. ಎಸ್, ಈ ಬೆಳ್ಳಾರಿಯ ಕನೆಕ್ಷನ್ ಹೇಗಾಯಿತು ಅಂತ ನಿಮ್ಮ ಕೌಟುಂಬಿಕ ತಂದೆ ತಾಯಿ ಮನೆ ಅದನ್ನು ಹೇಳಿಬಿಡಿ. ನನ್ನ ತಂದೆ ತಾಯಿ ನಾವೆಲ್ಲ ಇರೋದು ಕೇರಳದ ನೆಟ್ಟಣಿಗೆ ಅಂತ ಹೇಳೋ ಕಾಸರಗೋಡು ಜಿಲ್ಲೆಯಲ್ಲಿರೋದು. ನನಗೆ ಒಬ್ರು ಅಕ್ಕ ಮತ್ತೊಬ್ರು ತಂಗಿ ಇದ್ದಾರೆ. ತಂದೆ ತಾಯಿ ಹೌಸ್ ವೈಫ್, ಸೊ ತಂದೆ ಕೆಲಸದಲ್ಲಿದ್ದಾರೆ. ಅದಾದಮೇಲೆ ನಾನು ಈ ಕಾಲೇಜಿಗೆ ಜಾಯಿನ್ ಆಗಲಿಕ್ಕೆ ಬಂದೆ. ಆ ಸಂದರ್ಭದಲ್ಲಿ ನಾನು ಫೇಸ್ ಮಾಡಿದಂತಹ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಸ್ಸಿನ ಪ್ರಾಬ್ಲಮ್. ಸೊ ನಮ್ಮೂರಿಂದ ಇಲ್ಲಿಗೆ ಬರಬೇಕಿದ್ರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗ್ತದೆ. ಸೊ ಯಾವುದೇ ಬಸ್ಸಿನ ಫೆಸಿಲಿಟಿ ಇರಲಿಲ್ಲ. ನಾನು ನನ್ನ ಪದವಿ ವಿದ್ಯಾಭ್ಯಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿರಲಿ PUC ವಿದ್ಯಾಭ್ಯಾಸಕ್ಕೆ ಹೋಗುವ ಸಂದರ್ಭದಲ್ಲಿ 5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ತಿದ್ದೆ, ಬಸ್ಸಿನ ಫೆಸಿಲಿಟಿ ಇಲ್ಲ ಅಂತೇಳಿ. ಅದರ ನಂತರ ಕರ್ನಾಟಕದಿಂದ ಬಸ್ ಫೆಸಿಲಿಟಿ ಇರ್ತಿತ್ತು. ಹಾಗಾಗಿ ನನಗೆ ಅದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳಿ ನಾನು ಇಲ್ಲಿ ಪೆರುವಾಜೆಯಲ್ಲೇ ಸ್ಟೇ ಆದ್ದು. ನಿಮ್ಮ ಅಕ್ಕ ಕೂಡ ಇದೇ ಕಾಲೇಜಿಗೆ ಓದಿದ್ರಾ? ನನ್ನ ಅಕ್ಕ ಕೂಡ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ. 1 ವರ್ಷ ನನಗೆ ಅಂದ್ರೆ ಅವರು ನನ್ನ ಸೀನಿಯರ್ ಆಗಿದ್ರು, ನಾನು ಅವ್ರ ಜೂನಿಯರ್ ಆಗಿದ್ದೆ. ಇಲ್ಲಿ ಯಾರ ಮನೆಯಲ್ಲಿ ಓದ್ತಾ ಇದ್ದೆ? ನಾನು ಇವಾಗ ತೇರಪ್ಪ ಮಣಿಯಣ್ಣಿ ಅಂತೇಳಿ ನಮ್ಮ ಅಜ್ಜ ಅಂತ ಹೇಳ್ತೇನೆ, ನಾನು ಅವ್ರ ಮನೆಯಲ್ಲಿದ್ದೇನೆ. ಮತ್ತೆ ಅಲ್ಲಿ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದವರು ಯಶೋಧ, ಮತ್ತೆ ಅವರ ಹಸ್ಬೆಂಡ್ ಸತ್ಯನಾರಾಯಣ ಅಂತೇಳಿ. ತೇರಪ್ಪ ಮಣಿ ಅವರು ಸುದ್ದಿಯೊಂದಿಗೂ ತುಂಬ ಆತ್ಮೀಯವಾದ ಒಡನಾಟ. ಅನೇಕ ವರ್ಷಗಳಿಂದ ನಮ್ಮ ಪತ್ರಿಕೆಯ ಈ ಭಾಗದ ವಿತರಕರು ಕೂಡ, ಹಿರಿಯ ವಿತರಕರು ಕೂಡ. ಹೇಳಿ, ಈ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಸರ್, ಈ ಮನೆಯವರು ಅಂತ ಹೇಳಿದ್ರೆ ಮೇಯ್ನ್ ಆಗಿ ನಮಗೆ ಎಜುಕೇಷನ್ಗೆ ಸಪೋರ್ಟ್ ಬರಬೇಕು. ಸೊ ಇಲ್ಲಿ ಮೇಯ್ನ್ ಆಗಿ ಎಜುಕೇಷನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಇವಾಗ ಬೆಳಿಗ್ಗೆ ಆಗಿರಲಿ, ಸಾಯಂಕಾಲ ಆಗಿರಲಿ, ರಾತ್ರಿ ಆಗಿರಲಿ, ಕೂತು ಓದುವಾಗಲಿ ಓದಿ ಅಂತೇಳಿ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ನನ್ನ ಜೊತೆ ಇವರ ಮಗಳ ಯಶೋಧ ಮ್ಯಾಮ್ನ ಮಗಳಾದ ಧನ್ವಿ ಕೂಡ ಇದ್ರು. ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ರಾತ್ರಿ ಓದ್ತಾ ಇದ್ವಿ. ಓಕೆ, ಯಾವ ರೀತಿ ನಿಮ್ಮ ಸ್ಟಡಿ ಮೆಥಡ್ ಹೇಗಿತ್ತು?
ಸ್ಟಡಿ ಮೆಥಡ್ ನಾನು ಡಿಗ್ರಿಯಲ್ಲಿರುವ ಸಂದರ್ಭದಲ್ಲಿ ಬೆಳಗ್ಗೆ ಎದ್ಕೊಂಡು ಓದ್ತಾ ಇದ್ದೆ. ಸೊ ಆಫ್ಟರ್ ಪಿ ಜಿಗೆ ಬಂದಾದಮೇಲೆ ಸ್ವಲ್ಪ ಅಸೈನ್ಮೆಂಟ್ಸ್ ವರ್ಕ್ಸ್ ಅಂತೇಳಿ ಸ್ವಲ್ಪ ಎಕ್ಸಸ್ ಇರ್ತಾ ಇತ್ತು. ಸೊ ಹಾಗಾಗಿ ನಾನು ಆಫ್ಟರ್ನೂನ್ ಇಲ್ಲದಿದ್ದರೆ ಈವ್ನಿಂಗ್ ಕಾಲೇಜ್ ಬಿಟ್ಟು ಬಂದು 3:30ಗೆ ಕಾಲೇಜ್ ಬಿಡ್ತಾಯಿದ್ರು. 4:30 ಅದರೊಳಗಡೆ ಬರ್ತೀನಿ. ಬಂದಾದಮೇಲೆ ಒಮ್ಮೆ ಫ್ರೆಶ್ ಅಪ್ ಆಗಿ ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಒಂದು 10-10:30 ತನಕ ಮಾತ್ರ ಓದ್ತಿದ್ದೆ ನಾನು. ಬೇರೆ ಆ್ಯಕ್ಟಿವಿಟೀಸ್ ಬೇರೆ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಎಲ್ಲದರಲ್ಲಿದೆ. ನಾನು ಬರೀತೇನೆ ಸ್ವಲ್ಪ ಕತೆ, ಸಾಹಿತ್ಯದಲ್ಲಿ ಕವನ, ಆಸಕ್ತಿ ಇದೆ. ಕವನ ಅದರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ. ಅದನ್ನು ಬರೀತೇನೆ. ಮತ್ತೆ ಸ್ವಲ್ಪ ಬುಕ್ಸ್ ಅನ್ನು ಓದ್ತೀನಿ. ನ್ಯೂಸ್ ಪೇಪರ್, ಭಾಷಣ ಸ್ವಲ್ಪ ಮಾಡ್ತೇನೆ. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಅಂತ ಹೇಳಿ ಬರುತ್ತೆ. ನನ್ನ ಮದರ್ ಟಂಗ್ ಮಲಯಾಳದ ಕಾರಣ. ಸೊ ಕನ್ನಡದಲ್ಲಿ ಅಷ್ಟು ಪ್ರಾಪರ್ ಅಂತ ಹೇಳಿ ಅಲ್ಲ, ಮಲಯಾಳ ಓದಕ್ಕೆ ಬರುತ್ತಾ? ಬರುತ್ತೆ. ಓಕೆ. ಅದರ ಜೊತೆಗೆ ನಿಮ್ಮ ಈ ಸಾಧನೆಯ ಹಿಂದೆ ನಿಮ್ಮ ಮನೆಯವರು ಅಂದರೆ ನಿಮ್ಮ ತಂದೆ ತಾಯಿ, ನಿಮ್ಮ ವಿದ್ಯಾಸಂಸ್ಥೆ ಇವರೆಲ್ಲ ಕೂಡ ಸಪೋರ್ಟ್ ಬೇಕಾಗುತ್ತೆ. ಯಾವ ರೀತಿ ಇತ್ತು? ಇವಾಗ ಕಾಲೇಜಿಂಗ್ ಅಂತ ಹೇಳಿದ್ರೆ ನನಗೆ ಮೊದಲು ಪರಿಚಯ ಆದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಪ್ರತಿಮಾ ಮೇಡಮ್. ಸೊ ಅವರು ನಮ್ಮ ಹೆಡ್ ಆಗಿದ್ರು, MCOM ಹೆಡ್ ಆಗಿ. ಸೊ ಅವರು ಪ್ರತಿ ಬಾರಿ ಕ್ಲಾಸಲ್ಲಿ ಒಳ್ಳೆ ಟೀಚ್ ಮಾಡ್ತಾ ಇದ್ರು, ಒಳ್ಳೆ ಸಪೋರ್ಟ್ ಆಗಿರ್ತಿದ್ರು. ನಮ್ಮಲ್ಲಿ ಕಾಲೇಜಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರಲಿ, ನಮ್ಮ ಸಬ್ಜೆಕ್ಟ್ ಆಗಿರಲಿ ಒಳ್ಳೆ ಶಿಸ್ತಿನಿಂದ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಂತಹ ಫೆಸ್ಟನ್ನು ನಡೆಸಿದ್ವಿ. ಇದರಿಂದಾಗಿ ನಮಗಾದಂತಹ ಒಳ್ಳೆಯ ಒಂದು ಉಪಕಾರ ಅಂತ ಹೇಳಿದರೆ ಒಂದು ಗುಡ್ ಕಮ್ಯುನಿಕೇಷನ್ ಆಗಿರಲಿ, ಲೀಡರ್ಶಿಪ್ ಸ್ಕಿಲ್ ಆಗಿರಲಿ, ಯಾವುದೇ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ನಡೆಸುವಂತಹ ಒಂದು ಸಹಾಯ ನಮಗೆ ಆ ಫೆಸ್ಟಿಂದಾಗಿ ಆಗಿದೆ. ಓಕೆ. ಶಿವರಾಮ ಕಾರಂತರ ಹೆಸರು ನಿಮ್ಮ ಸಂಸ್ಥೆಗಿದೆ, ನೀವು ಓದಿದ ಸಂಸ್ಥೆಗಿದೆ. ಅವರು ಕೂಡ ಈ ನಾಡಿನ ಶ್ರೇಷ್ಠ ಸಾಹಿತಿ. ಹಾಗಾಗಿ ನೀವು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯರಾಗಬೇಕು ಅಂತ ನಿರ್ಧಾರ ಮಾಡಿದ್ರಾ? ಸರ್, ಸಾಹಿತ್ಯ ಕ್ಷೇತ್ರದಲ್ಲಿ ನಿರ್ಧಾರ ಇದ್ದೆ. ಆದರೆ ನಾನು ಒಂದು ಸೈಡಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಇಟ್ಕೊಂಡಿದ್ದೇನೆ. ನನಗೆ ನೆಕ್ಸ್ಟ್ ಇವಾಗ MCOM ಕಂಪ್ಲೀಟ್ ಆಗಿದೆ. ಹೇಗಿದೆ ನಿಮ್ಮ ವಿದ್ಯಾಸಂಸ್ಥೆ, ಕಾಲೇಜ್? ಚೆನ್ನಾಗಿದೆ ಸರ್. ಒಳ್ಳೆ ಫೆಸಿಲಿಟಿ, ಒಳ್ಳೆ ಟೀಚರ್ಸ್ ಇದ್ದಾರೆ. ಸೊ ಒಳ್ಳೆ ಬೋಧನೆಯನ್ನು ಮಾಡ್ತಿದ್ದಾರೆ. ಇವಾಗ ಒಳ್ಳೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಅಡ್ಮಿಷನ್ ಆಗ್ತಾ ಇದೆ ಮಾಸ್ಟರ್ಸ್ಗೆ ಅಂತ ಹೇಳಿದ್ರೆ ಅದೇ ಒಂದು ಹೆಮ್ಮೆ. ಈಗೇನು ಮಾಡ್ತಾ ಇದ್ರಿ MCOM ಆಗಿ? ಇವಾಗ ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಆಂಬಿಷನ್ ಈಗಾಗಲೇ ಹೇಳಿಬಿಟ್ರಿ, ಲೆಕ್ಚರ್ ಆಗಬೇಕು ಅಂತ. ಆ ಪ್ರಯತ್ನದಲ್ಲಿದ್ದೀರಾ? ಪ್ರಸ್ತುತ ನಾನು ಇವಾಗ NETಗೆ ಅಂತೇಳಿ ಪ್ರಿಪೇರ್ ಆಗ್ತಾ ಇದ್ದೇನೆ. ಸೊ ಏನಿದ್ರು ಲೆಕ್ಚರರ್ ಫೀಲ್ಡನ್ನೇ ಚೂಸ್ ಮಾಡ್ತೇನೆ ನಾನು. ಆಫ್ಟರ್ 2 to 3 years ಕಳೆದ ಮೇಲೆ ಆದರೂ ಲೆಕ್ಚರರ್ ಫೀಲ್ಡ್ ಅಂತೇಳಿ ಇದ್ದೇನೆ. ಸೊ ಬೇರೆ ಸಾಧನೆಗಳಿದ್ರೆ ಹೇಳಿ. ನಾನು ಪದವಿಯಲ್ಲಿರುವಾಗ ಇನ್ಫೋಸಿಸ್ ಅಂತ ಹೇಳುವ ಸಂಸ್ಥೆ ಫ್ರೀಯಾಗಿ ಕೋರ್ಸನ್ನು ಪ್ರೊವೈಡ್ ಮಾಡಿತ್ತು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅವರು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂಡರಲ್ಲಿ ಕೋರ್ಸ್ ಮಾಡ್ಬೋದು ಅಂತೇಳಿ. ಹಾಗೆ ನಾನು ಅದೇ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡಲ್ಲಿ 200ಕ್ಕಿಂತಲೂ ಹೆಚ್ಚು ಕೋರ್ಸನ್ನು ಮಾಡಿದ್ದೇನೆ. ಸೊ ಅವರಿಂದ ನಮಗೆ ಫೆಲಿಸಿಟೇಷನ್ ಸಿಕ್ಕಿದೆ ನನಗೆ. ನಾನು ಇನ್ಫೋಸಿಸ್ ಬೆಂಗಳೂರಿಗೆ ಹೋಗಿದ್ದೆ ನನ್ನ ಪದವಿಯಲ್ಲಿರುವಾಗ. ಏನು ಹೇಳಲಿಕ್ಕೆ ಬಯಸ್ತೀರಿ ನಿಮ್ಮಂಥ ವಿದ್ಯಾರ್ಥಿಗಳಿಗೆ? ಸಂದರ್ಶನವನ್ನು ನೋಡೋದು ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ನೀವು ಸಾಧನೆ ಮಾಡಿದ್ದೀರಿ, ಬಹುಶಃ ನಿಮ್ಮ ಮಾತುಗಳು ಅವರಿಗೂ ಕೂಡ ಪ್ರೇರಣೆ ಆಗ್ಬೋದು. ಏನು ಹೇಳಲಿಕ್ಕೆ ಬಯಸ್ತೀರಿ? ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ ಅಂತ ಹೇಳಿದರೆ ಇನ್ನು ಮುಂದೆ ಪದವಿಯಲ್ಲಿರುವವರಾಗಿರಲಿ, ಈವನ್ ಕಾಮರ್ಸ್ ಆಗಿರಲಿ, ಆಫ್ಟರ್ 10th ಅಂತ ಹೇಳಿ ಬರುವಾಗ ನಾನು ಯಾವುದನ್ನು ತಗೊಳ್ಬೇಕು ಅಂತೇಳಿ ಒಂದು ಮೇಯ್ನ್ ಆದ ಪ್ರಾಬ್ಲಮ್ ಇರುತ್ತೆ. ಸೊ ಯಾವುದು ತಗೊಳ್ತೀರಿ ಅಂತ ಹೇಳೋದಕ್ಕಿಂತ ಮೊದಲು ನಿಮಗೆ ಫ್ಯೂಚರಲ್ಲಿ ಏನಾಗಬೇಕು ಅಂತೇಳಿ ಡಿಸೈಡ್ ಮಾಡೋಕೆ. ಈವನ್ ಆರ್ಟ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ. ಈವನ್ ಆರ್ಟ್ಸ್ ತಗೊಳ್ತಿದ್ದೀರಾ ಅಂತ ಹೇಳಿದರೆ ಆರ್ಟ್ಸಲ್ಲಿ ಯಾವುದೆಲ್ಲ ಜಾಬ್ ಸಿಗುತ್ತೆ ಫಸ್ಟ್ ಅದರ ಬಗ್ಗೆ ಅರಿತುಕೊಳ್ಬೇಕು ನಾವು. ಹಾಗಿದ್ರೆ ಫಸ್ಟ್ ಆರ್ಟ್ಸನ್ನು ಚೂಸ್ ಮಾಡಿಕೊಂಡು ಅದರ ಹಿಂದ್ಗಡೆ ಹೋಗ್ಬೇಕು. ಇವಾಗ ಕಾಮರ್ಸ್ ಅಂದರೆ ಕಾಮರ್ಸಲ್ಲಿ ಯಾವುದೆಲ್ಲ ವೇಕೆನ್ಸೀಸ್ ಇದೆ ಅದರ ಬಗ್ಗೆ ಗೊತ್ತಿದ್ದು ಮಾತ್ರ ನಾವು ಅದರ ಹಿಂದ್ಗಡೆ ಹೋಗಬೇಕಾಗ್ತದೆ. ಸೈನ್ಸ್ ಅಂದರೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೈನ್ಸಲ್ಲಿ ಹೋಗ್ಬೋದು. ಹೆಚ್ಚಾಗಿ ಇವಾಗದಲ್ಲಿ ನಾನು ನೋಡಿದ ಪ್ರಕಾರ ಕೆಲ ಮಕ್ಕಳಿಗೆ ತಾನು 10th ಆದಮೇಲೆ ಯಾವುದು ತಗೊಳ್ಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಮನೆಯವರ ಒತ್ತಾಯಕ್ಕೆ ಯಾವುದಾದ್ರೂ ಒಂದು ತಗೊಂಡು ಬಿಡ್ತಾರೆ. ಆಫ್ಟರ್ ಅವರಿಗೆ PUC ಆದಮೇಲೆ ಗ್ರ್ಯಾಜುಯೇಷನ್ ಲೆವೆಲ್ ಬಂದಾದ್ಮೇಲೆ ಅವರಿಗೆ ಅನ್ಸೋದು ಅಯ್ಯೋ ನನಗೆ ಕೆಲಸ ಸಿಗ್ತಾ ಇಲ್ಲ, ನನ್ನಲ್ಲಿ ಸ್ಕಿಲ್ಲಿನ ಕೊರತೆ ಇದೆ ಅಂತೇಳಿ. ಅವ್ರು ಇಷ್ಟಪಟ್ಟ ಸಬ್ಜೆಕ್ಟನ್ನು ಅವ್ರು ತಗೊಂಡಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಆಗ್ತದೆ. ಇವಾಗ ಕಾಮರ್ಸ್ ಫೀಲ್ಡಿಗೆ ಅಂತೇಳಿ ಬಂದರೆ ಎಲ್ಲೂ ಹೋದರೂ ಮೇಯ್ನ್ ಇಂಪಾರ್ಟೆನ್ಸ್ ಅಂತೇಳಿ ಕೊಡೋದು ಸ್ಕಿಲ್ಲಿಗೆ. ಯಾವುದರಲ್ಲೇ ಆಗಲಿ ಒಳ್ಳೆ ಸ್ಕಿಲ್ ಸೆಟ್ಟನ್ನು ಹೊಂದಿದ್ರೆ ಈಸಿಯಾಗಿ ಜಾಬ್ ಸಿಗ್ತದೆ. ಸೊ ನನ್ನ ಸಜೆಷನ್ ಅಂತ ಹೇಳಿದರೆ ಇವಾಗ ಓದುವ ಮಕ್ಕಳಿಗೆ ಅಂತ ಹೇಳಿದರೆ ಫಸ್ಟಿಗೆ ವಾಟ್ ಯು ಬಿಕಮ್ ಇನ್ ಫ್ಯೂಚರ್ ಅಂತೇಳಿ ಥಿಂಕ್ ಮಾಡಬೇಕು. ಅದಕ್ಕೆ ಇವಾಗಲೇ ತಯಾರಿ ನಡೆಸ್ತಾ ಇರಬೇಕು, ಮತ್ತೆ ನಡೆಸಿ ಪ್ರಯೋಜನ ಇರೋದಿಲ್ಲ. ಸೊ ಫಸ್ಟ್ ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಈವನ್ ಕಾರ್ಪೊರೇಟ್ ಸೆಕ್ಟರಿಗೆ ಹೋಗ್ತಿದ್ರೆ ಈಸಿಯಾಗಿ ಜಾಬ್ ಗ್ರ್ಯಾಬ್ ಮಾಡಲಿಕ್ಕೆ ಆಗುತ್ತೆ. ಎಸ್, ಒಳ್ಳೆಯದಾಗಲಿ ಶ್ರುತಿ. ಥ್ಯಾಂಕ್ ಯು ಸರ್. ರ್ಯಾಂಕ್ ವಿಜೇತೆ ಶ್ರುತಿ ಅವರು ಪದೇ ಯಶೋಧ ಮ್ಯಾಮ್ನ ಹೆಸರು ಹೇಳ್ತಾ ಇದ್ರು. ಯಶೋಧ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಬೆಳ್ಳಾರೆ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು. ನಮಸ್ತೆ ಮ್ಯಾಮ್. ನಮಸ್ತೆ. ಒಂದು ಸಾಧನೆ, ಬಹುಶಃ ನಿಮ್ಮ ಮನೆಯವರಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಅವರು ಹೋಗ್ತಾ ಇರುವಂಥದ್ದು. ತೆರಪಣಿಯವರ ಪುತ್ರಿ ಯಶೋಧ ಅವರು. ಹೇಗಿದೆ ಶ್ರುತಿ ಬಗ್ಗೆ ಏನು ಹೇಳ್ತೀನಿ? ತುಂಬ ಚೂಟಿ, ಹೇಳೋದಾದರೆ ಸೈಲೆಂಟ್ ಸಾಧಕಿ ಅಂತ ಹೇಳ್ಬೋದು. ನಿಶಬ್ದತೆಯಿಂದ ಸಾಧನೆಯತ್ತ ಹೋಗುವಂಥ ಒಂದು ಒಳ್ಳೆಯ ವಿದ್ಯಾರ್ಥಿನಿ ಅಂತೇಳಿ ಹೇಳ್ಬೋದು. ನಮ್ಮ ಕಾಲೇಜಿಗೆ ಇಂಥ ಒಂದು ವಿದ್ಯಾರ್ಥಿನಿ ಸಿಕ್ಕಿರೋದು ನಮ್ಮ ಕಾಲೇಜಿನ ಅದೃಷ್ಟ.
ಅಂದರೆ ಒಂದು ಸರ್ಕಾರಿ ಕಾಲೇಜಿನಲ್ಲೇ ಕಲ್ತುಕೊಂಡು, ಅಂದರೆ ಸರ್ಕಾರಿ ಪ್ರೈಮರಿಯಿಂದ ಇಲ್ಲಿವರೆಗೆ ಸರ್ಕಾರಿ ಶಾಲೆಯಲ್ಲೇ ಕಲಿತು ಒಂದು ರ್ಯಾಂಕ್ ಪಡೆಯೋದು ಅಂತೇಳಿ ಹೇಳಿದರೆ ಅದು ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ. ಅಂದರೆ ಸರ್ಕಾರಿ ಕಾಲೇಜಿನಲ್ಲಿ ಕಲ್ತಿದ್ದೀರಾ ಅಂತೇಳಿ ಹೇಳಿದರೆ ಅದಕ್ಕೆಲ್ಲರೂ ಇನ್ಸಲ್ಟ್ ಮಾಡುವಂಥವ್ರೆ, ಅಲ್ಲಿ ಯಾಕೆ ಹೋಗ್ತೀರಾ ಅಂತ ಕೇಳುವಂಥವ್ರು ಇರೋದು. ಅಂಥದ್ರಲ್ಲಿ ನಮ್ಮ ಕಾಲೇಜಿಗೆ ಈಗ 2 ವರ್ಷದಿಂದ ರ್ಯಾಂಕ್ ಬರ್ತಾ ಇದೆ, ಅದು MCOMನಲ್ಲೇ ರ್ಯಾಂಕ್ ಬರ್ತಾ ಇದೆ ಅಂದರೆ ಅದು ನಮ್ಮ ಕಾಲೇಜಿಗೆ ಕೂಡ ಹೆಮ್ಮೆ. ಅದೇ ರೀತಿ ನನ್ನ ಮುಖಾಂತರ ಬಂದಿದ್ದಾಳೆ ಅಂತೇಳಿ ಹೇಳೋದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಿಮ್ಮ ಮುಖಾಂತರ ಬಂದಿದೆ, ನಿಮ್ಮ ಮನೆಯವರಾಗಿ ಅವರು ಬೆಳೆದ ನನ್ನ ಮನೆಯೊಳಗೆ ನನ್ನ ಮಗಳಾಗಿ ಇದ್ದಾಳೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಓಕೆ. ಶ್ರುತಿ ಅಜ್ಜ ಅಂತ ಹೇಳಿಕೊಳ್ಳುವಂಥ ತೇರಪ್ಪ ಮಣಿಯಾಣಿಯವರು ನಮ್ಮ ಜೊತೆಗಿದ್ದಾರೆ. ನಾನು ಆಗಲೇ ಹೇಳಿದೆ, ಸುದ್ದಿಯೊಂದಿಗೆ ಕಳೆದ ಅನೇಕ ದಶಕಗಳಿಂದ ಆತ್ಮೀಯವಾದ ಒಡನಾಟವನ್ನು ಇಟ್ಟುಕೊಂಡವರು, ನಮ್ಮ ಪತ್ರಿಕೆ ವಿತರಕರು ಕೂಡ. ಶ್ರುತಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ನಿಮ್ಮ ಮನೆಯಿಂದ ಅವರು ಕಾಲೇಜಿಗೆ ಹೋಗಿ ಬರ್ತಾ ಇದ್ರು, ಖುಷಿ ಅಲ್ವಾ? ಮೊದಲು ಇಲ್ಲಿ ಒಂದು ಹೀಗೆ ಸ್ವಲ್ಪ ಸಮಯ ಇದ್ದಳು, ಮತ್ತೆ ಬಿಡಾರಕ್ಕೆ ಅಂತ ಬಂದರು, ಅಕ್ಕ ತಂಗಿ ಇದ್ದರು. ಆಮೇಲೆ ನಮ್ಮವರು ಆಗುವಾಗ ನನಗೆ ಬಹಳ ಖುಷಿ ಆಯಿತು. ಹಾಗಿರುವಾಗ ಬೇಡ, ಬಿಡಾರ ಬೇಡ, ನಮ್ಮ ಒಟ್ಟಿಗೆ ಇರು ಅಂತ ಹೇಳಿ ಇಬ್ಬರೇ ಕೂಡ ಇಲ್ಲಿ ನಮ್ಮೊಟ್ಟಿಗೆ ಇದ್ದರು. ಹಾಗೆ ವಿದ್ಯಾಭ್ಯಾಸಕ್ಕೆ ಇವಳ ಅಕ್ಕ ವಿದ್ಯಾಭ್ಯಾಸ ಇಲ್ದಿದ್ದು ಮುಗಿಸಿ ಅವಳು ಹೋದಳು. ಏನೋ ಉದ್ಯೋಗದಲ್ಲೇ ಇರಬೇಕು. ಈಗ ಇವಳು ಇಲ್ಲಿ ಕೆಲಸ ಇದು ಕಾಲೇಜಿಗೆ ಹೋಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದಳು. ಇಲ್ಲಿ ಓದೋದಾಗಲಿ ಅಥವಾ ನಮ್ಮೊಳಗೆ ಒಂದು ಬಾಳು ಉಂಟಲ್ಲ, ಅದೆಲ್ಲ ಅಷ್ಟು ಉತ್ತಮವಾಗಿ ನಮಗೆ ಬಹಳ ಸಂತೋಷಗಳು. ಇದು ನನಗೆ ಅನಿಸುವುದೇನೆಂದರೆ, ನನಗೆ 2 ಮೊಮ್ಮಕ್ಕಳ ಒಟ್ಟಿಗೆ ಇದು ಒಂದು ಮೊಮ್ಮಗಳು ಅಂತ ಹೇಳುವ ಈ ಭಾವನೆಯಿಂದ ನನಗೆ ಬಹಳ ಸಂತೋಷ ಆಗಿದೆ. ಹಾಗೆ ಇನ್ನು ಮುಂದಕ್ಕೂ ಹಾಗೆ ಇವಳು ಕಲಿತು ವಿದ್ಯಾಭ್ಯಾಸ ಒಳ್ಳೆಯ ಸಂಪಾದನೆ ಮಾಡಿ ಒಳ್ಳೆಯ ಕೀರ್ತಿ ಹೋಗಲಿ ಅಂತ ಹೇಳಿ ನಾನು ಅವಳಿಗೆ ಆಶೀರ್ವಾದ ಮಾಡ್ತಾ ಇದ್ದೆ. ಓಕೆ, ಖಂಡಿತವಾಗಿ ನಿಮ್ಮ ಆಶೀರ್ವಾದ ಅವರ ಮೇಲೂ ಕೂಡ ಯಾವತ್ತೂ ಕೂಡ ಇರಲಿ ಎನ್ನುವುದು ನಮ್ಮ ಬಯಕೆ ಕೂಡ. ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಶ್ರುತಿ. ಅವರ ಮನೆಯವರಿಗೆ ಹಾಗೂ ಅವರ ಕಲಿತ ವಿದ್ಯಾಸಂಸ್ಥೆಗೆ ಕೂಡ ಅಭಿನಂದನೆಯನ್ನು ಹೇಳ್ತಾ, ಪಿರುವಾಜೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಳೆ.